ಹಾಯ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ಗಂಡು ಪಾಪ ಲಕ್ಷಣಗಳು ಹೆಂಗಿದ್ದು ಅಂತಂದು ಹೇಳ್ತಾ ಇದ್ದೀನಿ. ಕೆಲವು ಜನ ಕೇಳಿದ್ರಿ, ಅಕ್ಕ ಗಂಡು ಪಾಪ ಆಯ್ತಲ್ಲ, ನಿನಗೆ ಯಾವ ಥರ ಪ್ರೆಗ್ನೆಂಟ್ ಇದ್ದಾಗ ಯಾವ ಥರ ಅನಿಸ್ತಿತ್ತು, ಮತ್ತು ಹೆಣ್ಣು ಪಾಪಿಗೆ ಯಾವ ಥರ ಅನಿಸಿತ್ತು, ಈ ಗಂಡು ಪಾಪಿಗೆ ಹೆಂಗೆ ಅನಿಸ್ತು ಅಂತಂದು ಶೇರ್ ಮಾಡ್ಕ್ಯಾರ ಅಂತ ಕೇಳಿದ್ರಿ. ಪ್ರೆಗ್ನೆಂಟ್ ಇರೋ ಎಲ್ಲರಿಗೂ ಈ ಕ್ವಶನ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನನಗೆ ಯಾವ ಥರ ಅನಿಸಿತ್ತು ಅಂತಂದು ಈ ವಿಡಿಯೋದಾಗ ನಿಮಗೆ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಮೊದಲು ನನಗೆ ಐರಾಗ ಹೆಂಗಿದ್ದು, ಹೆಣ್ಣು ಪಾಪಿಗೆ ಹೆಂಗಿದ್ದು, ಇದಕ್ಕೆ ಹೆಂಗಿದ್ದು ಅಂತಂದು ಹೇಳ್ದನ. ಫಸ್ಟ್ ಐರಂದಂದ್ರೆ ನನಗೆ ಫಸ್ಟ್ 3 ಮಂತ್ಸ್ 3 ತಿಂಗಳವರೆಗೆ ವಾಮಿಟ್ ಆಗ್ತಿದ್ದಿಲ್ಲ. ಯಾವುದಾದ್ರೂ ಸ್ಮೆಲ್ ಬಂದರೆ ಚಿಕನ್ ಸ್ಮೆಲ್ ಆಯಿತು, ಇಲ್ಲ ಮಟನ್ ಸ್ಮೆಲ್ ಆಯ್ತು, ಆಮ್ಲೆಟ್ ಸ್ಮೆಲ್ ಬಂದ್ರಂತ್ರ ವಾಮಿಟ್ ಆಗ್ತಿದ್ದಿಲ್ಲ, ಬಟ್ ಬಂದಂಗೆ ಆಗ್ತಿತ್ತು ಅಷ್ಟ. ಮತ್ತೇನು ಅದು ತಿನ್ಬೇಕು ಇದು ತಿನ್ಸ್ಬೇಕಂತ ಏನು ಅನಿಸಿಲ್ಲ 3 ತಿಂಗಳವರೆಗೆ ಅಷ್ಟೇ. ಆಮೇಲೆ ವಾಮಿಟ್ ಬಂದಂಗೆ ಆಗೋದಿಲ್ಲ. ಕೆಲವಷ್ಟು ಜನಕ್ಕಂತೂ ಜಾಸ್ತಿ ವಾಮಿಟ್ ಆಗ್ತಿರ್ತೈತಿ. ನನಗೆ ಅಷ್ಟೊಂದಾಗಿಲ್ಲ, 1-2 ಟೈಮ್ಸ್ ಆಗಿತ್ತು ಐರಾಗ ಅಷ್ಟೆ. ಹೆಣ್ಣು ಪಾಪಗೆ 2 ಟೈಮ್ಸ್ ಆಗಿತ್ತು. ಗಂಡು ಪಾಪಗೂ ವಾಮಿಟ್ ಆಗೇ ಇಲ್ಲ. ಆಮೇಲೆ 3 ತಿಂಗಳು ಹೋದ್ಮೇಲೆ ಎಲ್ಲ ತಿನ್ಬೇಕನ್ಸ್ತಿತ್ತು. ಅವಾಗ ಬೇರೆದೆಲ್ಲ ತಿನ್ಬೇಕನ್ಸುತ್ತೆ. ಆ ಸ್ಮೆಲ್ಲಿಗೆಲ್ಲ ವಾಮಿಟ್ ಆಗೋದು ನಿಂತೋಗಿತ್ತು. ಜಾಸ್ತಿ ವಾಮಿಟ್ ಆಗ್ತಿದ್ದಿಲ್ಲ ನನಗೆ. ಹೆಣ್ಣು ಪಾಪಗೆ ವಾಮಿಟ್ ಆಗುತ್ತಾ ಅಂತ ಹೇಳ್ತಾರೆ, ಆದ್ರೆ ನನಗೆ ಆಗಿಲ್ಲ. 1-2 ಟೈಮ್ಸ್ ಆಗಿದ್ದಷ್ಟೇ. ಆಮೇಲೆ ನಮ್ದು ಹೊಟ್ಟೆ ಎಡಗಡೆ ಸೈಡ್ ಜಾಸ್ತಿ ಪಾಪು ಮಿಸ್ಕ್ಯಾಡಿದ್ರೆ ಹೆಣ್ಣು ಪಾಪ ಅಂತಿದ್ರು, ಬಲಗಡೆ ಮಿಸ್ಕ್ಯಾಡಿದ್ರೆ ಗಂಡು ಪಾಪ ಅಂತಿದ್ರು. ನನಗೆ ಎಲ್ಲ ಕಡೆನೂ ಓವರಾಲ್ ಎಲ್ಲ ಕಡೆನೂ ಮಿಸ್ಕ್ಯಾಡಿತ್ತು. ಅದೆಲ್ಲ ಸುಳ್ಳು ಅನ್ಸುತ್ತೆ. ಎಡಗಡೆ ಮಿಸ್ಕ್ಯಾಡಿದ್ರೆ ಹೆಣ್ಣು ಪಾಪ, ಇಲ್ಲ ಗಂಡು ಪಾಪ ಅಂತ ಜಾಸ್ತಿ ಇಲ್ಲೆಲ್ಲ ನಮ್ಮ ಅಕ್ಕಪಕ್ಕ ಮನೆಯವರೆಲ್ಲ ಹೇಳ್ತಿದ್ರು, ನಿನಗೆ ಎಡಗಡೆ ಮಿಸ್ಕ್ಯಾಡಾಗತ್ತೈತೆ ಅಂದ್ರೆ ಹೆಣ್ಣು ಪಾಪನ ಆಗದಂತಂದು. ಆದ್ರೆ ಅವ್ರು ಹೇಳ್ದಂಗೆ ಫಸ್ಟ್ ಹೆಣ್ಣು ಆಗೈತಿ. ನನಗೆ ಜಾಸ್ತಿ ಅಂದ್ರೆ ಮಗು ಪೊಸಿಷನ್ ಯಾಕಡೆ ಇರ್ತಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ. ಯಾಕಡೆ ಸೈಡ್ ಜಾಸ್ತಿ ಇರ್ತಾನೆ, ಅವು ಕೈ ಕಾಲೆಲ್ಲ ಬಡಿಸಾಡ್ತಿರ್ತಾವ. ಆ ಮಗು ಪೊಸಿಷನ್ ಹೆಂಗಿರ್ತ ಅದನ್ನ ಮೇಲೆ ನಮಗೆ ಮಿಸ್ಕ್ಯಾಡೋದು ಗೊತ್ತಾಗುತ್ತೆ. ಅದೆಲ್ಲ ಸುಳ್ಳು, ಎಡಕ್ಕ ಬಲಕ್ಕ ಅನ್ನೋದು. ಹಾಗೆ ಹೆಣ್ಣು ಪಾಪು ಇದ್ರೆ ಸ್ವೀಟ್ ಜಾಸ್ತಿ ತಿನ್ಬೇಕಂತ ಅನಿಸ್ತಿರ್ತಂತ. ನನಗಂತ್ರ ಐರಾಗ ಇದು ಒಂದು ಪಾಯಿಂಟ್ ಕರೆಕ್ಟ್. ನಾನು ಐರಾಗ ಸ್ವೀಟ್ ಜಗ್ಗು ತಿಂದೀನಿ. ಮತ್ತು ತಲೆನೋವು ಇರುತ್ತಂತೆ ಹೆಣ್ಣು ಪಾಪ ಆದ್ರೆ. ನನಗೆ ಯಾವ ತಲೆನೋವು ಇದ್ದಿಲ್ಲ. ಐರನ್ ಪ್ರೆಗ್ನೆಂಟ್ ಇರೋಗೇನು ಒಂದು ರೋಗನೂ ಬಂದಿಲ್ಲ. ಆರಾಮದೀನಿ. ಒಂದು ಕೆಮ್ಮು ನೆಗಡಿ ಸಹಿತನ ಆಗಿದ್ದಿಲ್ಲ, ಆರಾಮಿದ್ದೀನಿ. ಊಟದಾಗ ಅಂದ್ರೆ ಸ್ವೀಟ್ ಜಾಸ್ತಿ ತಿಂತಿದ್ನೆ. ಆಲ್ಮೋಸ್ಟ್ ಎಲ್ಲವೂ ತಿನ್ಬೇಕು ಅನ್ಸ್ತತ್ತ. ಆದ್ರೆ ಪ್ರೆಗ್ನೆಂಟ್ ಇದ್ರೆ ಜಾಸ್ತಿ ಉಣ್ಬೇಕು ಅನ್ಸ್ತಿರ್ತ. ಇದಕ್ಕೆ ಜಾಸ್ತಿ ಉಣ್ಣಾಕತ್ತೀನಿ, ನೀನು ಈ ಸಲ ಗಂಡ ಆಗ್ಬೋದು ನೋಡಿ, ಹೆಣ್ಣು ಆಗ್ಬೋದು ನೋಡಿ ಅಂತಿದ್ರು ಮನ್ಯಾಗ. ಅದೆಲ್ಲ ಸುಳ್ಳು. ಐರಾಗನು ಕಡಿಮೆ ಉಂಡಿದ್ನೆ, ಈಗ ಗಂಡು ಪಾಪಗೂ ಕಡಿಮೆನೇ ಉಂಡಿ ನಾನು. ಅದೆಲ್ಲ ಸುಳ್ಳು. ಗಂಡು ಪಾಪಂದು ಹೆಂಗೆ ಅನ್ಸಿತ್ತು ಅಂದ್ರೆ ನನಗೆ ಏನು ಚೇಂಜಸ್ ಇಲ್ಲ 3 ತಿಂಗಳವರೆಗೂ. ಅದೇ ಸ್ಮೆಲ್, ಚಿಕನ್ ಸ್ಮೆಲ್ಲು, ಆಮ್ಲೆಟ್ ಹಾಕಿದ ಸ್ಮೆಲ್ ಕಂಡ್ರೆ ವಾಮಿಟ್ ಬರ್ತಿತ್ತು. ಇದಕ್ಕೂ 2 ಟೈಮ್ಸ್ ಇಲ್ಲ 3 ಟೈಮ್ಸ್ ಆಗೈತಿ ಇದಕ್ಕೆ ವಾಮಿಟ್. ಹೆಣ್ಣು ಪಾಪಂದು ಕಂಪೇರ್ ಮಾಡಿದ್ರೆ ನನಗೆ ಗಂಡು ಪಾಪಂದು ಏನು ಚೇಂಜಸ್ ಇತ್ತಂದ್ರೆ ವಾಮಿಟ್ ಒಂದು ಸ್ವಲ್ಪ ಜಾಸ್ತಿ ಆಯ್ತು. ಇದಕ್ಕೆ ಜಾಸ್ತಿ ಅಂದ್ರಲ್ಲ, 1-2 ಟೈಮ್ಸ್ ಜಾಸ್ತಿ ಆಯ್ತು. ಹೆಣ್ಣು ಪಾಪನ್ಕಿಂತ ಗಂಡು ಪಾಪಗೆ 2 ಟೈಮ್ಸ್ ಜಾಸ್ತಿ ಆಯ್ತು ವಾಮಿಟ್. ಚಿಕನ್ ಸ್ಮೆಲ್ಲು ಮತ್ತು ಮಟನ್ ಸ್ಮೆಲ್ ಕಂಡ್ರೆ ಹೆಣ್ಣು ಪಾಪಗೆ ಫುಲ್ಲು ವಾಮಿಟ್. ಹೊರಗಡೆ ಹೋಗ್ಬಿಡ್ತಿದ್ನಿ, ಒಳಗಡೆ ಮಾಡಾಕತ್ತಾರ ಅಂದ್ರೆ. ಅಷ್ಟು ಇದ್ದಿಲ್ಲ ಇದಕ್ಕೆ. ಇಲ್ಲೇ ಮನೇಲಿದ್ರು ಸ್ಮೆಲ್ ಇದ್ರೂ ಅಷ್ಟೇ ಸ್ವಲ್ಪ ಬಂದಂಗೆ ಆಗ್ತಿತ್ತು. ವಾಮಿಟ್ ಜಾಸ್ತಿ ಮಾಡಿಲ್ಲ. ಸ್ಮೆಲ್ ಕೂಡ ಜಾಸ್ತಿ ವಾಮಿಟ್ ಬರೋ ಥರ ಏನು ಸ್ಮೆಲ್ ಇದಾಗ್ತಿದ್ದಿಲ್ಲ ಹೆಣ್ಣು ಪಾಪಗೆ ಆದಷ್ಟು. ಇನ್ನೊಂದಂದ್ರೆ ಬಲಗಡೆ ಮಿಸ್ಕಾಡ್ತಿತ್ತು ಜಾಸ್ತಿ. ನನಗೆ ಬಲಗಡೆ ಮಿಸ್ಕಾಡೋದು ನೋಡಿ ಎಲ್ಲರೂ ಗಂಡಾಗುತ್ತೆ ಅಂತಿದ್ರೆ. ಅಷ್ಟು ಮಗು ಎಡ್ಡು ಆ ಕಡೆ ಇರುತ್ತೆ, ಆ ಕಡೆ ಜಾಸ್ತಿ ಮಿಸ್ಕಾಡ್ತಾವಂತ. ಎಡ್ಡೆ ಆ ಕಡೆ ನನಗೆ ರೈಟ್ ಸೈಡ್ನ ಜಾಸ್ತಿ ಮಿಸ್ಕ್ಯಾಡ್ದು ಗಂಡು ಪಾಪಗೆ. ಈಕಿಗೆ ಲೆಫ್ಟ್ ಸೈಡ್ ಜಾಸ್ತಿ ಮಿಸ್ಕ್ಯಾಡಿತ್ತು. ಇದೊಂದು ಚೇಂಜಸ್ ಐತಿ. ಮತ್ತು ಗಂಡು ಪಾಪ ನನಗೆ ಜಾಸ್ತಿ ಆರಾಮಿಲ್ಲಾರಂಗೆ ಆಗ್ತಿತ್ತು. ಬರೀ ನೆಗಡಿ ಆಗೋದು, ಕೆಮ್ಮಾಗೋದು, ತಲೆನೋವು. ಗಂಡು ಪಾಪ ಆದ್ರೆ ತಲೆನೋವು ಇರಲ್ಲ ಅಂತಾರೆ. ನನಗೂ ತಲೆನೋವು ಇಲ್ಲ. ನನಗೆ ತಲೆನೋವು ಬಂದೇ ಇಲ್ಲ. ಅದೊಂದು ನಿಜ ಅನಿಸುತ್ತೆ. ತಲೆನೋವಿಲ್ಲ. ಮತ್ತು ತಲೆನೋವು ಒಂದು ಬಿಟ್ಟರೆ ಎಲ್ಲ ಕೆಮ್ಮು ಜಾಸ್ತಿ ಇತ್ತು, ನೆಗಡಿ ಜಾಸ್ತಿ ಇತ್ತು, ಕಾಲು ಕೈ ಎಲ್ಲ ಹರಿಯೋದು ಇವೆಲ್ಲ ಇದ್ದು. ಐರಾಗ ಒಂದು ಕೆಮ್ಮು ಕೂಡ ಬಂದಿದ್ದಿಲ್ಲ ಆಕಿನ ಡೆಲಿವರಿ ಆಗೋವರೆಗೆ. ಇದಕ್ಕೆ ಸ್ವಲ್ಪ ಜಾಸ್ತಿ ರೋಗಿಷ್ಟೇ ಆಗಿದ್ನೆ. ಗಂಡು ಪಾಪು ಹೆಣ್ಣು ಪಾಪು ನಮ್ಮ ಲಕ್ಷಣಗಳ ಮೇಲೆ ಗೊತ್ತಾಗುತ್ತೆ ಅನ್ನೋದು ಸುಳ್ಳು ಅಂದ. ಯಾಕಂದ್ರೆ ಸ್ವೀಟ್ ಐರಾಗ ಎಷ್ಟು ಹೆಣ್ಣು ಪಾಪ ಆದ್ರೆ ಸ್ವೀಟ್ ತಿಂತಾರಂತ ಹೇಳ್ತಿದ್ರು. ಹೆಣ್ಣು ಪಾಪಕ್ಕಿಂತ ನಾನು ಜಾಸ್ತಿ ಗಂಡು ಪಾಪಗೆ ಸ್ವೀಟ್ ಜಾಸ್ತಿ ತಿಂದೀನಿ.
ಗಂಡು ಪಾಪಗ ಒಂದು ಸ್ವಲ್ಪ ಸ್ಪೈಸಿ ಆಗಿದ್ದು ಖಾರ ತಿನ್ಬೇಕು ಅನ್ಸುತ್ತಂತ. ನನಗೆ ಖಾರ ತಿನ್ಬೇಕಂತಂದೇ ಅನಿಸಿಲ್ಲ. ಆಯ್ರಾಗ ಎಷ್ಟು ತಿಂದಿದ್ದು ನಾನು ಸ್ವೀಟ್ ಅದಕ್ಕಿಂತ 2 ಪಟ್ಟು ಈಗ ಆ ಥರ ಹೋಗಿ ತಿಂದೀನಿ. ಅದೊಂದು ಸುಳ್ಳು ಅನಿಸ್ತಿ. ಮತ್ತು ಇನ್ನೊಂದು, ಬೆಳಗ್ಗೆ ಎದ್ದ ತಕ್ಷಣ ಗಂಡು ಪಾಪಿಗಾದ್ರೆ ವಾಮಿಟ್ ಆಗಲ್ಲ ಅಂತಾರೆ. ನನಗೆ ಬೆಳಗ್ಗೆ ಎದ್ದ ತಕ್ಷಣನೂ 2 ಸತಿ ವಾಮಿಟ್ ಆಗೈತಿ. ಇದೆಲ್ಲ ಸುಳ್ಳು ಅನ್ಸುತ್ತೆ ನನಗೆ. ನಾನು ಸ್ವೀಟ್ ತಿನ್ನೋದು ನೋಡಿ ಎಲ್ಲರೂ ಫಸ್ಟಿಗೆ ನಾನು ಸ್ವೀಟ್ ತಿಂತಿದ್ನಿ ಆಯ್ರಾಗ. ಹೆಣ್ಣಾಗುತ್ತೆ ಅಂದಕ್ಕೆ ನಾನು ಹೆಣ್ಣು ಹುಟ್ಟಿದಕ್ಕೆ ನಿಜ ಅನ್ಕೊಂಡಿದ್ದೆ. ಆದ್ರೆ ಗಂಡು ಪಾಪಗೆ ಅದೆಲ್ಲ ಸುಳ್ಳು ಅನ್ನಿಸ್ತು. ನಾನು ಸ್ವೀಟ್ ಜಾಸ್ತಿನೇ ತಿನ್ನಾಗತ್ತಿದ್ನೆ. ಈ ಸಲನೂ ಹೆಣ್ಣಾಗುತ್ತಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ನೆ. ಹೆಣ್ಣು ಆಗ್ಬೋದು ಇಷ್ಟೊಂದು ಸ್ವೀಟ್ ತಿನ್ನಾಗತ್ತೀನಿ ಅಂತಂದ್ರೆ. ಆದ್ರೆ ಗಂಡಾಯಿತು. ಅವೆಲ್ಲ ಹೇಳೋದೆಲ್ಲ ಸುಳ್ಳು ಅನ್ಸುತ್ತೆ. ಮತ್ತು ಇನ್ನೊಂದು ಹೆಂಗೆ ನೋಡಿ ಕಂಡಿಡ್ತಾರೆ ಅಂದ್ರೆ, ಹೊಟ್ಟೆ ಶೇಪ್ ನೋಡಿ ಕಂಡಿಡ್ತಾರೆ. ಆ ಹೊಟ್ಟೆ ಹಿಂಗೆ ಕೆಳಗಿದ್ರೆ ಗಂಡು ಪಾಪು, ಹಿಂಗೆ ಸ್ವಲ್ಪ ಮೇಲೆ ಇದ್ರೆ ಹೆಣ್ಣು ಪಾಪು ಅಂತ. ಅದು ಒಂದು ನಿಜ ಅನ್ಸುತ್ತೆ ನನಗೆ. ನಮ್ಮ ಐರಾಗ ಒಂದು ಸ್ವಲ್ಪ ಹೊಟ್ಟೆ ಸ್ವಲ್ಪ ಹೈಟ್ ಇತ್ತು, ಗಂಡು ಪಾಪದಾಗ ಹೊಟ್ಟೆ ಸ್ವಲ್ಪ ಇದಿತ್ತು. ಅದೊಂದು ನಿಜ ಅನ್ಸುತ್ತೆ. ಇನ್ನೊಂದು ಏನಂದ್ರೆ, ನಮ್ಮ ಡೆಲಿವರಿ ಡೇಟ್ ಮೇಲೆ ಒಂದು ಸ್ವಲ್ಪ ಹೇಳ್ತಾರೆ. ನಾವೇನಾದರೂ 9 ತಿಂಗಳು ಮೀರಿ 10ನೇ ತಿಂಗಳವರೆಗೆ ಹೋದ್ರೆ ದಿವಸ ಜಾಸ್ತಿ ಊರಾಗತ್ತಿ, ಗಂಡು ಪಾಪ ಆಗುತ್ತಂತಾರೆ. ನಮ್ಮ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಅದನ್ನೇ ಹೇಳೋದು. ದಿವಸ ಓದ್ತಿದ್ದು ಗಂಡು ಪಾಪನ ಆಗೋದಂತಂದು ಇದೊಂದು ನಿಜ ಆಗೈತಿ. ನಾನಂತರ ಡೇಟ್ ಇನ್ನೊಂದು 2 ದಿನ ಮುಂದಿದ್ದಾಗ 10ನೇ ತಿಂಗಳಿಗೆ ಬಿದ್ಮೇಲೆ ಡೆಲಿವರಿ ಆಗೈತಿ ನಂದು. ಇದೊಂದು ನಿಜ ಅನ್ಸೈತಿ ನೋಡು. ನಮ್ಮ ಐರಾಗ 9 ತಿಂಗಳು ಬಿದ್ದ ತಕ್ಷಣವೇ ನಂದು ಡೆಲಿವರಿ ಆಗಿತ್ತು. ಇದೊಂದು ನಿಜ ಆಗೈತಿ. ಅದು ಗಂಡು ಪಾಪಗಾದ್ರೆ 9 ತಿಂಗಳು ಹೋಗಿ 10ನೇ ತಿಂಗಳಿಗೆ ಬಿದ್ಮೇಲೆ ಡೆಲಿವರಿ ಆಯಿತು. ಇದೊಂದು ನಿಜ. ಮತ್ತು ಹಣ್ಣು ಯಾವ್ಯಾವ ತಿಂದಿನಂದ್ರೆ, ನಮ್ಮ ಐರಾಗ ಜಾಸ್ತಿ ನಾನು ಆ್ಯಪಲ್ ತಿಂದಿದ್ದು ಒಂದು ಸ್ವಲ್ಪ ಹೆಲ್ದಿ ಆಗಿರಲಿ ಅಂತಂದು ಡೈಲಿ ಬೆಳಗ್ಗೆ ಒಂದೊಂದು ಆ್ಯಪಲ್ ತಿಂತಿದ್ದೆ. ನಮ್ಮ ಅಥರ್ವಗಾದ್ರೆ ಜಾಸ್ತಿ ಆರೆಂಜ್ ಹಣ್ಣು ತಿಂದಿದ್ದೆ ನಾನು. ಆರೆಂಜ್ ಹಣ್ಣು ಆ್ಯಪಲ್ ಕಡಿಮೆ ಮಾಡಿ ಒಂದು ಸ್ವಲ್ಪ ಆರೆಂಜ್ ಜಾಸ್ತಿ ತಿಂದಿದ್ದೆ. ಡಾಕ್ಟ್ರ್ ಅದನ್ನೇ ಹೇಳಿದ್ರು. ಅದಕ್ಕೋಸ್ಕರ ಆ್ಯಪಲ್ ತಿಂದೀನಿ ಕಡಿಮೆ. ಮತ್ತು ದಾಳಂಬ್ರೆ ಹಣ್ಣು ತಿಂದೀನಿ, ಒಂದು ಸ್ವಲ್ಪ ರಕ್ತ ಜಾಸ್ತಿ ಇರಲಿ ಅಂತಂದು ಅವನು ತಿಂದೀನಿ. ಆಯ್ರಾಗೂ ಜಾಸ್ತಿ ತಿಂದೀನಿ, ಗಂಡು ಪಾಪಗೂ ಜಾಸ್ತಿ ತಿಂದೀನಿ. ಹಣ್ಣೊಳಗೆ ಏನು ವ್ಯತ್ಯಾಸ ಗೊತ್ತಾಗಲ್ಲ. ನಮ್ಮ ಬಾಡಿ ಮೇಲೆ ಡಿಪೆಂಡ್ ಅದು. ತಿನ್ಬೇಕು ಅನ್ಸೋದು ತಿಂತೀವಿ. ಒಬ್ಬೊಬ್ಬರು ಆ್ಯಪಲ್ಲ ತಿನ್ನಂಗೆ ಅನ್ಸಲ್ಲ. ನಾನು ಹಣ್ಣೊಳಗೆ ಜಾಸ್ತಿ ತಿನ್ನೋದಂದ್ರೆ ಆ್ಯಪಲ್ಲು, ಆರೆಂಜು, ದಾಳಂಬ್ರೆ ಹಣ್ಣು, ಇವು 3 ಜಾಸ್ತಿ ತಿಂದೀನಿ. ಮತ್ತು ಯಾವ ತಿಂದಿಲ್ಲ ಅಷ್ಟು. ನಾನು 2 ಪ್ರೆಗ್ನೆಂಟ್ ಇದ್ದಾಗೂ ಯಾವ್ದು ತಿನ್ಬಾರ್ದು ಅಂತ ಏನು ಅನಿಸಿಲ್ಲ. ಎಲ್ಲವೂ ತಿಂದೀನಿ. ಜಸ್ಟ್ ಒಂದು 3 ತಿಂಗಳ ತನಕ ಅಷ್ಟೇ ಅದು ಚಿಕನ್ನು, ಮಟನ್ನು, ಆಮ್ಲೆಟ್ ಸ್ಮೆಲ್ಲೆಲ್ಲ ಬರ್ತಿದ್ದಿಲ್ಲ. ಅದಾದಮೇಲೆ 4ನೇ ತಿಂಗಳಿಂದ ಡೆಲಿವರಿ ಆಗೋವರೆಗೂ ಎಲ್ಲ ತಿಂದೀನಿ. ತಿನ್ಬೇಕು ಅನ್ಸಿದ್ದು ಎಲ್ಲ ತಿಂದೀನಿ. ಯಾಕಂದ್ರೆ ಡೆಲಿವರಿ ಆದಮೇಲೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ತುಂಬ ಜನ ಕೇಳಾಕತ್ತಿದ್ರಿ ಹೆಂಗಿದ್ದು ಲಕ್ಷಣಗಳು, ಗಂಡು ಮಗು ಲಕ್ಷಣಗಳು ಹೆಂಗಿದ್ದು ಅಂತಂದು. ಇಷ್ಟಿದ್ದವು. ಆದರೂ ಒಂದೊಂದು ನಿಜ ಅನಿಸ್ತಾವ, ಒಂದೊಂದು ಸುಳ್ಳು. ಅದು ಹೊರಗೆ ಬಂದಮೇಲೆ ಗೊತ್ತಾಗೋದು ನಮಗೂ. ಒಳಗಿದ್ದಾಗ ಏನು ಗೊತ್ತಾಗಲ್ಲ. ಹೇಳ್ತಿರ್ತಾರೆ, ಕೇಳ್ತಿರ್ಬೇಕಷ್ಟ. ಬಂದಮೇಲೆ ಅಲ್ಲಿ ಗೊತ್ತಾಗೋದು. ನಿಮಗೂ ಜಾಸ್ತಿ ಪ್ರೆಗ್ನೆಂಟ್ ಇದ್ರಾಗೆಲ್ಲ ಜಾಸ್ತಿ ಪ್ರಶ್ನೆ ಇರ್ತಾವೆ. ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ. ಹೆಂಗಿರ್ತಾವ, ನಾವು ಪ್ರೆಗ್ನೆಂಟ್ ಇದ್ದೀವಿ, ನಮಗೂ ಗಂಡು ಮಗು ಬೇಕಂತ ಆಸೆ ಐತಿ, ಹೆಂಗಿದ್ವು ಯಾವ ಥರ ಲಕ್ಷಣಗಳಿದ್ದು ಹೇಳಕ್ಕಂತ ಹೇಳಿದ್ರಿ. ಇಷ್ಟಿದ್ದವು. ಎಲ್ಲೋ ಒಂದು ನಿಜ ಆಗ್ಯಾವ, ಒಂದೊಂದು ನಿಜ ಆಗಿಲ್ಲ. ನಮ್ಮ ಬಾಡಿ ಮೇಲೆ ಹೋಗುತ್ತೆ. ಸ್ವೀಟ್ ತಿನ್ಬೇಕು ಅನ್ಸುತ್ತಾ ಇಲ್ಲ. ಮತ್ತು ಮಗು ಪೊಸಿಷನ್ ಇದ್ದರೆ ಆ ಕಡೆ ಹೆಂಗಿರ್ತಾ ಆ ಕಡೆ ಸೈಡ್ ಒದ್ದಾಡ್ತಿರ್ತಾವೆ ಅಷ್ಟೇ. ಅದನ್ನ ಬಿಟ್ಟರೆ ಇದೇ ಥರ ಇದ್ದರೆ ಇದೇ ಥರ ಹುಡ್ತಾವ ಅನ್ನೋದೆಲ್ಲ ಸುಳ್ಳೋದು. ಯಾವ್ದು ಹುಟ್ಟಿದ್ರೂ ಹೆಲ್ದಿಯಾಗಿ ಹುಟ್ಟಲಿ ಅಷ್ಟೇ ಕೇಳ್ಕೊಳೋದು. ನನಗೆ ಗೊತ್ತಿದ್ದಷ್ಟು ಶೇರ್ ಮಾಡೀನಿ. ಇಷ್ಟೇ. ನನ್ನಲ್ಲಿ ವ್ಯತ್ಯಾಸ ಆಗಿರೋದಂತ ಇಷ್ಟ. ಒಂದಿಷ್ಟು ನಿಜಾಗೆ, ಒಂದಿಷ್ಟು ನಿಜ ಆಗಿಲ್ಲ. ಇಷ್ಟಂತೂ ಗೊತ್ತೈತಿ, ಇಷ್ಟು ಹೇಳೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.